ಶುದ್ಧವಾಗಿರುವಂತಹ ಮಹಾವಿಷ್ಣು ದೇವರ ಸಾನ್ನಿಧ್ಯವನ್ನು ಈ ಕಾರವಾರ ಎನ್ನುವಂತಹ ಈ ಸ್ಥಳದಲ್ಲಿ ಉತ್ತಮವಾಗಿರುವಂತಹ ಗರ್ಭಗುಡಿಯ ಮಧ್ಯದಲ್ಲಿ ಮಧ್ಯದಲ್ಲಿ ಇರುವಂತಹ ಒಂದು ಸಾನ್ನಿಧ್ಯ. ವಾತಾವರಣದಲ್ಲಾಗಲಿ ಅಥವಾ ತರಂಗದಲ್ಲಾಗಲಿ ಅಥವಾ ಆ ಪ್ರದೇಶದಲ್ಲಾಗಲಿ ಯಾವುದೇ ರೀತಿಯ ಕಿಂಚಿತ್ ವ್ಯತ್ಯಾಸ ಬಂದರೂ ಸಮೇತ ಆ ಸಾನ್ನಿಧ್ಯ ಕ್ಷಯಾವಸ್ಥೆಗೆ ಪೂರಕವಾಗಿರುವಂತಹ ವಾತಾವರಣ ನಿರ್ಮಾಣವಾಗ್ತದೆ. ಈಗ ಕಾಲಸ್ಯ ಕುಟಿಲಾಗತಿ ಎನ್ನುವಂತಹ ಶಾಸ್ತ್ರ ನಿರ್ದೇಶ ಪ್ರಕಾರ ಕಾಲಚಕ್ರದ ಮಹಿಮೆಗೆ ಸಿಲುಕಿ ನಮ್ಮೆಲ್ಲರ ಭಾಗದಿಂದ ಕೆಲವೊಂದು ಬಂದಿರುವಂತಹ ದೋಷಗಳು, ಹೇಳುವಂತಹ ಮಂತ್ರಗಳು ತಪ್ಪಾಗಿ ಉಚ್ಚಾರಣೆ ಮಾಡಿದರೂ ಸಮೇತ ಅದು ದೇವರ ಆ ಸಾನ್ನಿಧ್ಯ ಕ್ಷಯಾವಸ್ಥೆಗೆ ಪೂರಕವಾಗಿರುವಂತಹ ವಾತಾವರಣ. ದೇವರ ಸಾನ್ನಿಧ್ಯಕ್ಕೆ ನಾವು ಅರ್ಚನಾದಿಗಳನ್ನು ಮಾಡಿಕೊಂಡಿರುವಂಥ ಸಮಯದಲ್ಲಿ ಕೊಡುವಂಥ ದ್ರವ್ಯಾದಿಗಳಲ್ಲಾಗಲಿ ಏನೇ ಲೋಪದೋಷಗಳು ಸಂಭವಿಸಿದರೂ ಸಮೇತ ಅದರ ಸಾನ್ನಿಧ್ಯ ಕ್ಷಯಾವಸ್ಥೆ ಬರುತ್ತದೆ. ಅದೇ ರೀತಿಯಲ್ಲಿ ಚತುರಂಬರದ ಒಳಗೆ ಬಂದು ಸೇರುವಂಥ ಎಲ್ಲ ಭಕ್ತ ವೃಂದದವರು ಯಾವ ರೀತಿಯಲ್ಲಿ ಇರಬೇಕೆನ್ನುವಂಥದ್ದು ಸಮೇತ ಶಾಸ್ತ್ರ ಹೇಳ್ತದೆ. ಭದ್ರಂ ಗರಣೆಯಲ್ಲಿ ಶ್ರೀಯಾಮ ದೇವಾಹ ಭದ್ರಂ ಪಶ್ಯೇ ಮಾಕ್ಷವಿದ್ಯಾ. ಚತುರಂಬರದ ಒಳಗೆ ನಾವು ಬರುವಂಥ ಭಕ್ತರು ಕೇಳುವಂಥದ್ದು ಒಳ್ಳೆಯ ಮಾತನ್ನು ಕೇಳುವಂಥದ್ದು ಆಗಬೇಕು, ನೋಡುವಂಥದ್ದು ಒಳ್ಳೆಯ ರೀತಿಯ ವಸ್ತುಗಳನ್ನು ನೋಡಬೇಕು. ಅದೇ ರೀತಿಯಲ್ಲಿ ಎಲ್ಲ ಅಂಗಗಳಿಂದಲೂ ಸಮೇತ ಯಾವ ಸೇವೆಯನ್ನು ಮಾಡಲಿಕ್ಕೆ ನಮಗೆ ಅವಕಾಶ ಅದನ್ನು ನಾವು ಮಾಡಿಕೊಂಡು ಬರಬೇಕು. ಅದರ ಜಗತ್ತಲ್ಲಿ ಯಾವ ರೀತಿಯಲ್ಲಿ ಒಂದು ಅಂಡ ಸ್ವರೂಪದಲ್ಲಿರ್ತದೋ ಆ ರೀತಿಗೆ ಆ ದೇವರ ಸಾನ್ನಿಧ್ಯ ಎನ್ನುವಂತಹ ಸಂದರ್ಭದಲ್ಲಿ ಆ ಕಲಶ ಮಂದಿರವನ್ನು ನಾವು ಅದನ್ನು ಆವಾಹನೆ ಮಾಡಿಕೊಂಡು ನನ್ನ ಜೀವನ ಸಂಕಲ್ಪದಲ್ಲಿ ಶಯ್ಯಾ ಮಂಟಪದಲ್ಲಿ ನಾಳಿನ ಸಂಧ್ಯಾಕಾಲದಲ್ಲಿ ನಾವು ಅದಕ್ಕೆ ಬೇಕಾಗಿರುವಂತಹ ರೂಪಾದಿಗಳನ್ನು ಒಳ್ಳೆಯುವಂತಹ ಪ್ರಕ್ರಿಯೆ ಅದನ್ನು ಸಮೇತ ನಾಳಿನ ಸಂಧ್ಯೆಯಲ್ಲಿ ಮಾಡಿಕೊಂಡು 9 ತಿಂಗಳು ಪೂರ್ತಿಯಾಗುವ ಸಮಯದಲ್ಲಿ ಮಗುವಿಗೆ ಯಾವೆಲ್ಲ ರೂಪಗಳು ಸಂಭವಿಸ್ತದೋ ಅಂತಹ ರೂಪಗಳ ನಾಳೆ ಸಂಧ್ಯೆ ನಾಡಿದ್ದು ಸಂಕಲ್ಪಿತವಾಗಿರುವಂತಹ ಮುಹೂರ್ತದಲ್ಲಿ ಈ ಬ್ರಹ್ಮಾಂಡ ಎನ್ನುವಂತಹ ಸಂಕಲ್ಪದಲ್ಲಿರುವಂತಹ ಈ ಜೀವಗಳ ಸಮೇತ ಸಂಕಲ್ಪಿತವಾಗಿರುವಂತಹ ಮುಹೂರ್ತದಲ್ಲಿ ಈ ಒಂದು ದೇಹ ಎನ್ನುವಂತಹ ಸಂಕಲ್ಪವನ್ನು ಕೊಟ್ಟು ಅದಕ್ಕೆ ಆ ಮುಹೂರ್ತದಲ್ಲಿ ನಾವು ಜನನ ಎನ್ನುವಂತಹ ಪ್ರಕ್ರಿಯೆಯನ್ನು ನಡೆಸಿಕೊಂಡು ಬರುವಂಥದ್ದೇ ಪ್ರತಿಷ್ಠಾಕರ್ಮ. ಎಲ್ಲವೂ ಸಮೇತ ನಾಳೆ ಮಾಡಿಕೊಂಡು ಬರಬೇಕು ಅಂತಾದರೆ ಎಲ್ಲ ದೇವರ ಅನುಕೂಲ ಸಮೇತ ನಮ್ಮ ಪಾಲಿಗೆ ಬೇಕು. ಹಾಗೆ ನಾವು ಜೀವೋದ್ವಾಸನೆ ಮಾಡಿಕೊಂಡು ಬರುವಂಥ ಸಮಯದಲ್ಲಿ ನಾವು ಯಾವ ಮಂತ್ರವನ್ನು ಉಚ್ಚಾರಣೆ ಮಾಡ್ತೇವೋ ಆ ಮಂತ್ರಕ್ಕೆ ಹೊಂದಿರುವಂತಹ ಅಧಿಪತಿಗಳು ಅಧಿಪತಿ ಸೇರಿ ಎಲ್ಲವೂ ಸಮೇತ ನಮಗೆ ಪೂರ್ಣವಾಗಿ ದೇವರ ಸಾನ್ನಿಧ್ಯ ಬೆಳಗಿಗೆ ಪೂರಕವಾಗಿರುವಂಥ ವಾತಾವರಣವನ್ನು ನಾವು ಮುಂದಿನ ದಿವಸದಲ್ಲಿ ನಿರ್ಮಾಣ ಮಾಡಿಕೊಳ್ತೇವೆ. ಈ ಕ್ಷೇತ್ರಮಾಲ ಎಲ್ಲ ಆ ದ್ವಾರಸ್ಥರ ಸಮೇತ ನಮಗೆ ನಾಳಿನ ಜೀವೋದ್ವಾಸನೆಗೆ ಪರಿಪೂರ್ಣವಾಗಿ ಒಂದು ಒಪ್ಪಿಗೆಯನ್ನು ಒದಗಿಸಿಕೊಡಬೇಕು ಅಂತ ಎಲ್ಲ ಭಕ್ತಾದಿಗಳ ಪರವಾಗಿ ನಾವು ದೇವರ ಸಾನ್ನಿಧ್ಯ ಪ್ರಾರ್ಥನೆ ಮಾಡಬೇಕು. ಹರಿ ದೇವತಾ ಸರ್ವಾಃ ಪ್ರಸಾದಂ ಮಮಾಸ್ತಾಃ ಯಜ್ಜಮಾನಮಸ್ಮಾಭಿಃ